ಶಂಭೋ ಶಂಭುಲಿಂಗ. ಇವತ್ತ ಸ್ಫೂರ್ತಿ ಕ್ಲಬ್ನಲ್ಲಿ ಏನದ ಗ್ರೀನ್ ಟೀ ಕುಡಿಲಿಕ್ಕೆ ನಾವೆಲ್ಲರೂ ಕೂತೀವಿ. ಆದರೂ ಸ್ವಲ್ಪ ಜನ ಏನದ ಜಲ್ದಿ ಜಿಮ್ ಮುಗಿಸಿ ಹೋಗ್ಯಾರ, ಮಿಸ್ ಮಾಡ್ಕೊಂಡಿವಿ. ಬಟ್ ಅಂದ್ರೂ ಏನದ ಇರ್ಲಿ, ಇವತ್ತು ವಿಡಿಯೋ ಮಾಡ್ಲಿಕ್ಕೆ ಮತ್ತೆ ಯಾರ್ಯಾರು ಬಂದಾರ ನೋಡೋಣ ಅಂತ. ನಮಸ್ಕಾರ ರೀ ಶರಣಗೌಡ್ರೆ, ಆರಾಮದ್ರಿ? ಏನ್ ನೀವು ವಾಕಿಂಗ್ ಅದ ಜೋರ್ ಮಾಡ್ಲಕತ್ತೀರಿ ಸರ್? ಇಲ್ರ, ಬಟ್ ಅದ್ ಏನೇ ಇರ್ಲಿ, ನಿಮ್ ಮುಖದ ಮೇಲೆ ಇರೋ ಸಂತೋಷ ನೋಡಿದ್ರ ನಮ್ಗೆ ಬಹಳ ಖುಷಿ ಆಗ್ತದ್ರಿ. ನಮಸ್ಕಾರ ಸರ್. ಇವತ್ತ ಹಂಗೆ ಒಂದ್ ಕ್ವಶನ್ ಅಂತ, ಏನು ಧರ್ಮ ಪತ್ನಿ ಹೆಂಗಿರ್ಬೇಕಂತ ಅಲ್ಲ, ಅದ ಕರೆ ಇಂತ ದೊಡ್ಡ ಬಾಳ ಟಫ್ ಕ್ವಶನ್ ಇದು. ಈ ಕ್ವಶನ್ ಕೇಳಂತ ಹೇಳಿದವರು ಅವ್ರೇ ಗುರುಗಳೇ. ಯಾಕಂದ್ರೆ ನಾವಾದ್ರೂ ಇದು ಕೇಳಕ್ ಸಹಿತ ನಮಗ್ ಭಯ ಬರ್ತದ. ಹೆಂಗಂದ್ರೆ ಇಂತ ಕ್ವಶನ್ ಇದು ಸಾಲ್ವ್ ಮಾಡೋರು ಅವರೇ, ಕ್ವಶನ್ ಕೇಳೋರು ಅವರೇ. ಇದು ಯಾರಿಗೂ ನಮ್ಮಿಂದ ಇದು ಬರೀ ನನಗೆ ಇದು ಕ್ವಶನ್ ಕೇಳಕ್ ಸಹಿತ ಆಗೋಲ್ತ ನನಗೆ. ದಯವಿಟ್ಟು ಏನದ ಅಷ್ಟೇ ಮಾಡಮ್ರ. ಇಲ್ಲ ಅದೇ ರೀ, ಯಾಕಂದ್ರ ಶಂಭೋ ಶಂಭುಲಿಂಗ. ಕಿರಣ್ ಸರ್ ನಮಸ್ಕಾರ. ಸರ್, ಇವತ್ತ ನಾನಾಗಿ ಕೇಳಿದ ಪ್ರಶ್ನೆ ಅಲ್ಲ ಇದು, ಗುರುಗಳೇನೆ ಹೇಳ್ಯಾರ ನಮಗ. ಏನಂದ್ರ ಈ ಒಂದು ಕ್ವಶನ್ ಕೇಳ್ರಿ ಇವತ್ತ. ಈ ಕ್ವಶನ್ ಬಗ್ಗೆ ಏನದ ನಾ ಕೇಳಿದೆ. ಸರ್ ಯಾವ ಕ್ವಶನ್ ಅಂತ ನಾ ಕೇಳಿದೆ. ಧರ್ಮ ಪತ್ನಿ ಬಗ್ಗೆ ಕೇಳ್ರಿ ಅಂತ ಅವರೇ ಹೇಳಿದ್ರು. ಅದಕ್ಕೆ ಯಾಕಂದ್ರೆ ಏನದ ಎಲ್ಲಾರು ಏನದ ಮತ್ತ ಗಿರೀಶನ ಕೇಳ್ಯಾನ ನಂಗೆ ಆಗಬಾರ್ದು. ಅದಕ್ಕೆ ನಿಮ್ಮ ವಿಚಾರಗಳು ಏನ್ ಸರ್ ಧರ್ಮ ಪತ್ನಿ ಬಗ್ಗೆ ಹೇಳ್ರಿ ಸರ್ ಪ್ಲೀಸ್. ವಿಚಾರ ಅಂತ ಗೊತ್ತಿಲ್ಲ, ಕ್ವಶನ್ ಪೇಪರ್ ಮುಗಿದ್ಮೇಲೆ ಸಪ್ಲಿಮೆಂಟರಿ ಹಾಕ್ಯಾರ ನೋಡಿ. ಸಪ್ಲಿಮೆಂಟರಿ ಡೇಂಜರ್ ಕ್ವಶನ್, ಗುರುಗಳೇ ಉತ್ತರ ಕೊಡೋದು. ಗುರುಗಳು ಉತ್ತರ ಅಲ್ಲ ಸರ್, ಇರ್ಲಿ ಸರ್. ಅದ ಸರ್, ಇದು ಶಂಭೋ ಶಂಭುಲಿಂಗ. ಕಿರಣ್ ಅವ್ರೆ ಆರಾಮದ್ರಿ? ಆರಾಮ್ ನೋಡ್ರಿ. ಮತ್ತೆ ಏನ್ ಹೆಂಗ್ ನಡ್ದ? ಮನಿ ಓಪನಿಂಗ್ ನಡೆದದ, ಮಸ್ತ್ ಮನಿ ಕಟ್ಸಿರಿ. ಆದ್ರೂ ಓಪನಿಂಗ್ ದಿನ ಎಲ್ಲಾರು ಬಂದ್ ಏನದ ನಾವು ಬಂದು ನೋಡಿ ಎಲ್ಲ ನಿಮ್ಗ ದೊಡ್ಡವರು ಗುರುಗಳು ಎಲ್ಲಾರು ಆಶೀರ್ವಾದ ಮಾಡ್ತಾರ. ಇರ್ಲಿ. ಈಗ ಆ ಕ್ವಶನ್ ಅಂತೂ ನಿಮಗ್ ನಾ ಕೇಳಂಗೇ ಇಲ್ಲ. ಯಾಕಂದ್ರೆ ನೀ ಏನೋ ಎಳೆ ಗೂಸು, ಏನೋ ಅದಕ್ಕೇನೋ ಗೊತ್ತೇ ಇಲ್ಲ ಸುಮ್ನೆ ಆ ಕ್ವಶನ್ ಜೋಕ್ ಹೇಳ್ತೀನಿ ಇವ್ರ ಬಗ್ಗೆ. ಎಲ್ಲೆಲ್ಲೇ ಅವ್ರು ಗೃಹ ಪ್ರವೇಶ ಕಾರ್ಡ್ ಕೊಡಕ್ ಹೋಗ್ಯಾರ, ಎಲ್ಲಾರು ಹ್ಯಾಪಿ ಮ್ಯಾರಿಡ್ ಲೈಫ್ ಅನ್ನತಾರ. ಮ್ಯಾರೇಜ್ ಕಾರ್ಡ್ ಕೊಡಕ್ ಶಂಭೋ ಶಂಭುಲಿಂಗ. ಸರ್, ನೀವು ಒಗದ ಬಾಲ್ ಏನದಲ್ಲ ಹೊಳ್ಳೆ ನಿಮ್ ಬಾಸ್ಕೆಟ್ಗೆ ಬಂದ್ಬಿತ್ತು. ಆ ಕ್ವಶನ್ಗೆ ಆನ್ಸರ್ ಮಾಡುವಂತ ತಾಕತ್ ಯಾರಿಗೂ ಇಲ್ಲ. ಕ್ವಶನ್ ಕೇಳಬೇಕಂದದ್ದು ನೀವೇ. ಅದು ಹೇಳ್ರಿ, ಏನು ಧರ್ಮ ಪತ್ನಿ ಹೆಂಗಿರ್ಬೇಕು, ಹೆಂಗ ಏನಂತ. ಹಳೆ ಕಾಲದಲ್ಲಿ ಏನ್ ಹೇಳ್ತಿದ್ರ ಅಂದ್ರ ಪತ್ನಿ ಹೆಂಗಿರ್ಬೇಕು, ಕುಲಧರ್ಮ ಪತ್ನಿ ಅಂತಿದ್ರು. ಕಾರೇಶು ದಾಸಿ, ವಾವ್. ಕರುಣೇಶು ಮಂತ್ರಿ, ಹೌದ್ರಿ. ಭೋಜೇಶು ಮಾತಾ, ಹೌದ್ರಿ. ಶೈಲೇಶು ರಂಭ, ಕ್ಷಮಯಾ ಧರಿತ್ರಿ, ಸತ್ಯ ಧರ್ಮಯುಕ್ತ ಕುಲಧರ್ಮ ಪತ್ನಿ ಅಂತಿದ್ರು. ವಾ ವಾ ವಾ, ನಿಜ ಸರ್, ನಿಜ. ಇದು ಈಗಿನ ಕಾಲದಲ್ಲಿ ಆಗುತ್ತಾ ಸರ್? ಆತರ ಗಂಡ್ಮಕ್ಳು ಇರ್ಬೇಕಲ್ರಿ ಸರ್? ಹೌದಲ್ರಿ. ಈಗ ಏನಾಗಿದೆ ಅಂದ್ರ, ನಿಮ್ಮ ಭಾವನೆಗಳನ್ನು ಅರಿತುಕೊಂಡು ನಡೆಯುವಂತ ಮಡದಿ ಸಿಕ್ಕರೆ ಆ ಗಂಡನಾದವನು ತುಂಬಾ ಲಕ್ಕಿ. ನಿಮ್ಮ ಭಾವನೆಗಳನ್ನು ಅರಿತು ನಡೆಯುವ ಮಡದಿ ಸಿಕ್ಕರೆ ಗಂಡನಾದವನು ತುಂಬಾ ಲಕ್ಕಿ. ಇಲ್ಲವಾದರೆ ಅವನ ಜೀವನ ಅರ್ಧ ಮರ್ಧ ಬೆಂದ ಅಕ್ಕಿ. ಇತ್ತ ಉಗಳಲು ಆಗದೆ, ಇತ್ತ ನುಂಗಲು ಆಗದೆ, ಅವನ ಜೀವನ ಕಕ್ಕಾ ಬಿಕ್ಕಿ. ನೋಡ್ರಿ ಶಂಭುಲಿಂಗ ಗುರುಗಳು ಏನ್ ಹೇಳಿದ್ರು ಅದೇನದ ಮಾತು ಖರೆ. ಆದ್ರೆ ಹೆಂಡತಿ ಏನದ ಹಂಗೆ ಲಕ್ಕಿ ಇರ್ಬೇಕಂದ್ರೆ ಏನದ ಎಲ್ಲಾ ನಿಮ್ಮ ಭಾವನೆಗಳನ್ನ ಅರಿತುಕೊಂಡು ನಡಿಬೇಕು. ಆ ತರ ಗಂಡ್ಮಕ್ಳು ಇರಬೇಕು. ಎರಡೂ ಕಡೆ ಇದೆ ಇದು ಬ್ಯಾಲೆನ್ಸ್. ಎರಡೂ ಕಡೆ ಆದಾಗನೇ ಇದು ಒಂದು ಸುಗಮವಾದ ಸಂತೋಷವಾದ ಸಂಸಾರ ನಡೀತೈತಿ. ಇದೇನದ ಇವತ್ತೇನ್ ನಾವು ಹೇಳಿದ್ದೆಲ್ಲ ಏನದ ಒಂದು ಸುಮ್ ನಗಸ್ಲಿಕ್ಕೆ, ಯಾರು ಏನೋ ತಪ್ಪು ತಿಳ್ಕೊಬೇಡ್ರಿ ಇದ್ರ ಬಗ್ಗೆ. ಶಂಭೋ ಶಂಭುಲಿಂಗ.